ಸರ್, ಇನ್ನೊಂದು ಯೋಗೇಶ್ವರ ಜಮೀರಿ ಹೇಳಿಕೆ ಒಂದು ಭಾಗ ಆದ್ರೆ, ಇನ್ನೊಂದು ನಮ್ಮ ಪಕ್ಷದ ನಾಯಕರು ದೇವೇಗೌಡರ ವಿರುದ್ಧ ಮಾತಾಡಿದ್ದು ಕೂಡ ಅದೊಂದು ನನಗೆ ಗೊತ್ತಿಲ್ಲ ರೀ. ನೀವು ವಿಶ್ಲೇಷಣೆ ಮಾಡೋರು ಹೆಂಗಿನ ವಿಶ್ಲೇಷಣೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ವಿಶ್ಲೇಷಣೆ ಮಾಡೋ ರೀತಿನೇ ಬೇರೆ, ನಾನು ವಿಶ್ಲೇಷಣೆ ಮಾಡೋ ರೀತಿನೇ ಬೇರೆ. ನನ್ನ ವಿಶ್ಲೇಷಣೆ ಏನು ನಿಮ್ ಬಗ್ಗೆ ಅಂತ ಹೇಳಿದ್ದೀನಿ. ನೀವು ನನ್ನ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತೀರೋ ಸಾಯಂಕಾಲ ನೋಡ್ತೀನಿ. ಬಟ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಟೈಮ್ ಇದೆ, ಇನ್ನ ಸಮಯ ಇದೆ. ಯಾಕಂದ್ರೆ ಜೆಡಿಎಸ್ ಆಲ್ರೆಡಿ ಸೆಲೆಬ್ರೇಷನ್ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಒಳ್ಳೇದಾಗ್ಲಪ್ಪ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ತಪ್ಪು ಅಂತ ಹೇಳುದು, ನಾವು ಸಮಾವೇಶ ಮಾಡೋದು ಅಥವಾ ಸೆಲೆಬ್ರೇಷನ್ ಮಾಡೋದು ತಪ್ಪು. ಮತಗಟ್ಟೆನಲ್ಲಿ ತೀರ್ಪು ಕೊಟ್ಟಿರೋನು ಮತದಾರ, ನಾನು ಅಲ್ಲ, ಬೇರೆಯವರು ಅಲ್ಲ. ಯೋಗೇಶ್ವನ್ಗೆ ಒಂದು ಓಟ್ ಇತ್ತು ಅಂತ ಕಾಣಿಸ್ತದೆ, ಯೋಗೇಶ್ ಒಂದು ಓಟ್ ಹಾಕಿರ್ಬೇಕು. ಎರಡನೇ ಓಟು ಹಾಕಕ್ಕಾಗಿರಲ್ಲ ಅವ್ನ ಕೇಳಿ ಪಾಪ. ಬೇರೆಯವರು BHEL ಓನರ್ ಇರ್ತಾರೆ. ನಿಮಗೆ ಚುನಾವಣಾ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಎಲೆಕ್ಷನ್ ವರೆಗೂ ಕೂಡ ಒಂದು ರೀತಿಯಲ್ಲಿ ಯೋಗೇಶ್ವರ್ ಅನ್ನೋ ರೀತಿಯಲ್ಲಿ ಚರ್ಚೆ, ಆಮೇಲೆ ಏನೋ ಬದಲಾವಣೆ ಆಯಿತು, ಒಂದು ಬೇರೆ ಬೇರೆ ತರದ್ದು ಆ ಥರದ್ದೆಲ್ಲ ಆಗಿದೆ ಸರ್. ಆ ಥರದ್ದು ಆಗಿದೆ. ಸಾಕಿಷ್ಟೇ ಇವತ್ತು ಬಿಟ್ಬಿಡ್ರಿ. ವಿಡಿಯೋ ಎಲೆಕ್ಷನ್ ಮುಗಿದ್ಮೇಲೆ ಒಂದು ವಿಡಿಯೋ ಹೊರಬಿಟ್ಟಿದ್ರು. DK ಸುರೇಶ್ ಅವರು ಅವರ ಕಾರ್ಯಕರ್ತರ ಜೊತೆಗೆ 500 ರೂಪಾಯಿ ಹಂಚಿಕೆ ಆಗಿದೆ, ಎಲ್ಲೇ ಮಾತಾಡಿರೋದು, ಯಾವ ಕೆಲಸಕ್ಕೆ ಮಾತಾಡಿರೋದು ಬಗ್ಗೆ ಆ ವಿಡಿಯೋನ ಹೊರಬಿಟ್ಟಿದ್ರು. ಹಂಗ್ಬಿಟ್ಟು ಅದನ್ನ ವೈರಲ್ ಆಗಿದೆ. ಅವ್ರ ಕ್ಲಾರಿಫಿಕೇಶನ್ ಜನತಾದಳದ ಟ್ವಿಟರ್ ಹ್ಯಾಂಡಲ್, NDA ಟ್ವಿಟರ್ ಹ್ಯಾಂಡಲ್ ಮಾಡಿ ಇದು ಹೀಗೆ ಬ್ರದರ್ಸ್ ಅವರು ಹಣ ಹಂಚಿಕೆ ಮಾಡಿರೋದು ಎಲೆಕ್ಷನ್ ಕ್ಲಾರಿಫಿಕೇಶನ್. JDS ಅವರು ಬಿಜೆಪಿಯವರು ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ. ಇನ್ನೇನಿದೆ ಹೇಳ್ದ, ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ. ಸಲ್ಸೋಣ, ಇನ್ನ ಟೈಮ್ ಇದೆ, ಸಮಯ ಇದೆ. ನಾನು ಕಾರ್ಯಕರ್ತರನ್ನಾಗ್ಲಿ ಮತದಾರನಾಗ್ಲಿ ಯಾವತ್ತೂ ಬಿಟ್ಕೊಟ್ಟವನಲ್ಲ, ಮುಂದೆನೂ ಬಿಡೋದಿಲ್ಲ. ಅವರು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವ್ರ ಕಾರ್ಯಕರ್ತರಿಗೆ ಏನ್ ಫೀಡ್ಬ್ಯಾಕ್ ಬಂದಿದೆ ಅದನ್ನ ತಿಳಿಸಿದ್ದಾರೆ. ಪೂನಯ್ಯ ಡಬ್ಬ ನಾನು ಹಾಕಿರೋದ, ಡಬ್ಬ ಯಾರು ಹಾಕಿರೋದು? ಓಟ್ ನನಗಿದ್ದು ಒಂದೇ ಅಲ್ವಾ? ನಾನು ಹಾಕಿರೋದು ಒಂದೇ ಓಟು. ನನ್ನ ಓಟಿನ ಮೇಲೆ ನಾನು ಡಿಪೆಂಡ್ ಆಗ್ಬೇಕು, ಬೇರೆಯವ್ರ ಓಟಿನ ಮೇಲೆ ನಾನು ಡಿಪೆಂಡ್ ಆಗತ್ತಾ? ನೀವೇನೇನ್ ಹೇಳ್ತೀರೋ, ನನ್ನ ಎಲೆಕ್ಷನ್ ಅಲ್ಲಿ ನೀವು 8 ಲಕ್ಷ ಆಪರೇಷನ್ ಮಾಡಿಸಿದ್ರಿ, 8 ಲಕ್ಷ ಹಾರ್ಟ್ ಆಪರೇಷನ್ ಮಾಡಿಸಿದ್ರಿ, ಹೃದಯ ಇಲ್ಲದೆ ಇರೋರಿಗೆಲ್ಲ ಹೃದಯ ಪ್ರಿಪ್ಲಾಂಟ್ ಮಾಡಿಸಿದ್ರಿ. ಅದನ್ನೆಲ್ಲ ಹೇಳಕ್ಕಾಗತ್ತಾ ಈಗ ನಾನು? ಈಗ ನೀವೇನಾರು ಹೇಳ್ತು ಅಂದ್ರೆ ಅವರೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ಅವ್ರ ಹೃದಯ ಮಿಡಿತೋ ನಿಮ್ ಹೃದಯ ಮಿಡಿತೋ ನನಗೆ ಗೊತ್ತಿಲ್ಲ. ಅವ್ರ ಹೃದಯಕ್ಕಿಂತ ನಿಮ್ ಹೃದಯ ಜಾಸ್ತಿ ಮಿಡಿದು ಯಾರು ನನಗೆ ಕೋವಿಡ್ ವಿಚಾರ ಗೊತ್ತಿಲ್ಲ. ಅದು ಸರ್ಕಾರದ ತೀರ್ಮಾನಗಳು, ಸರ್ಕಾರದ ನಡವಳಿಕೆಗಳು. ಸರ್ಕಾರ ಒಂದು ಹಿಂದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೋವಿಡ್ ಹಗರಣಗಳ ಬಗ್ಗೆ ಇಡೀ ರಾಜ್ಯದಾದ್ಯಂತ ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ವಿ. ಹಲವಾರು ದಾಖಲೆಗಳನ್ನು ಕೂಡ ಅವತ್ತೇ ನಾವು ಬಿಡುಗಡೆ ಮಾಡಿದ್ವಿ. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಅನ್ನ ರಿಟೈರ್ಡ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್
ಜಸ್ಟಿಸ್ ಕುನ್ನಾ ಅವರ ಸಮಿತಿಯನ್ನ ನೇಮಕ ಮಾಡಿದ್ರು. ಅವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ಮತ್ತು ಅದು ಏನು ಸಬ್ ಕಮಿಟಿಯನ್ನ ಮಾಡಿದ್ದಾರೆ, ಅದು ವಿಚಾರಣೆಗಳ ಚರ್ಚೆ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಈಗ ಒಂದು SIT ಕೂಡ ರಚನೆ ಆಗಿರಬೇಕು ಅಂತ ಕಾಣಿಸುತ್ತೆ. SIT ಅವರು ತನಿಖೆ ಮಾಡಿ ವಾಸ್ತವ ಅಂಶಗಳನ್ನ ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ನೀವು ಎಲ್ರಿಗಿನ್ನ ಸ್ಪೀಡ್ ಇದ್ದೀರಿ, ನಿಮ್ಗೆ ಎಲ್ಲಾ ಮಾಹಿತಿನೂ ಗೊತ್ತಿರ್ತದೆ. ನಾನು ನಿಮ್ಮನ್ನ ನೋಡಿ ತಿಳ್ಕೋಬೇಕೇ ಹೊರತು ನಾನು ಅಲ್ಲೋಗಿ ನೋಡಿ ತಿಳ್ಕೊಳಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.